ಮೂಸಾ ನಬಿ ಮತ್ತು ಫಿರೌನ್ ಅವರ ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ 9ನೆಯ ಭಾಗದಲ್ಲಿ ಅದ್ಭುತ ಪೆತ್ತಕ್ಕಾಗಿ ಶುಐಬ್ ನಬಿ ಮತ್ತು ಮೂಸಾ ನಬಿ ಅವರ ನಡುವೆ ಜಗಳ ನಡೆಯುತ್ತಿರುವಾಗ ಅಲ್ಲಿಗೆ ಒಬ್ಬ ಅಪರಿಚಿತ ವ್ಯಕ್ತಿಯ ಆಗಮನವಾಯಿತು. ಆ ವ್ಯಕ್ತಿಯು ಅವರಲ್ಲಿ, ನಾನು ಈ ಒಂದು ಜಗಳವನ್ನು ಇತ್ಯರ್ಥ ಮಾಡುತ್ತೇನೆ, ಬೆತ್ತವನ್ನು ನೆಲದ ಮೇಲಿಡಿರಿ, ಯಾರಿಗೆ ಎತ್ತಲು ಸಾಧ್ಯವಾಗುತ್ತದೆ ಅವರಿಗೆ ಬೆತ್ತ ಎಂದರು. ಆ ವ್ಯಕ್ತಿಯ ತೇಜಸ್ಸಿಗೆ ಪ್ರಭಾವಿತರಾಗಿದ್ದ ಇಬ್ಬರು ತಕ್ಷಣ ಬೆತ್ತವನ್ನು ನೆಲಕ್ಕೆ ಹಾಕಿದ್ರು. ಆಮೇಲೆ ಶುಐಬ್ ನಬಿಯವರು ಅದನ್ನು ಎತ್ತಲು ಪ್ರಯತ್ನಿಸಿದರು, ಆದರೆ ಸಾಧ್ಯವಾಗಲಿಲ್ಲ. ನಂತರ ಮೂಸಾರವರು ಕೈ ಹಾಕಿದಾಗ ಬೆತ್ತವು ಅನಾಯಾಸವಾಗಿ ಅವರ ಕೈಗೆ ಬಂದಿತ್ತು. ಅಂತೂ ಸಮಸ್ಯೆ ಇತ್ಯರ್ಥವಾಯಿತು. ಆ ಬಂದ ವ್ಯಕ್ತಿ ಜಿಬ್ರಿಲ್ ಅಲೈಹಿಸ್ಸಲಾಂ ಎಂದು ಗೊತ್ತಾದಾಗ ಇದು ಅಲ್ಲಾಹನ ತೀರ್ಮಾನವೆಂದು ಶುಐಬ್ ನಬಿಯವರು ಸಮಾಧಾನ ಪಟ್ಟರು. ಅದ್ಭುತ ಬೆತ್ತ ಮೂಸಾರವರ ವಶವಾಯಿತು. ಅದರ ಉದ್ದ ಮೂಸಾರವರ ದೇಹದ ಉದ್ದಕ್ಕೆ ಸಮಾನವಾಗಿತ್ತು. ಬೆತ್ತದ ತುದಿಯಲ್ಲಿ ತಿವಿಯುವಂತಹ ಒಂದು ಕಬ್ಬಿಣದ ಮೊಣಚು ಇತ್ತು. ಅಲ್ಲದೆ ನೀರು ಸೇದುವಂತಹ ಒಂದು ದೊಡ್ಡ ಚಮಚವೂ ಕೂಡ ಇತ್ತು. ಹಾಗೆ ಬೆತ್ತದ ಒಂದು ತುದಿಯಲ್ಲಿ 2 ಕವುಗಳಿದ್ದವು. ಚಮಚದಿಂದ ಎಷ್ಟೇ ಆಳದ ಬಾವಿಯಿಂದ ನೀರು ಸೇದಲು ಕೂಡ ಸಾಧ್ಯವಾಗುತ್ತಿತ್ತು. ಬಾವಿಯ ಆಳಕ್ಕೆ ತಕ್ಕಂತೆ ಬೆತ್ತವು ಉದ್ದವಾಗುತ್ತಿತ್ತು. ದೊಡ್ಡ ನದಿಯಲ್ಲಿ ದಾಟಬೇಕಿದ್ರೆ ಬೆತ್ತವನ್ನು ದಡದಲ್ಲಿ ಇಟ್ಟರೆ ಆಚೆ ದಡಕ್ಕೆ ಮುಟ್ಟುವಂತಹ ಉದ್ದದ ಸೇತುವೆಯಾಗಿ ಪರಿಣಮಿಸುತ್ತಿತ್ತು. ಹೀಗೆ ಹಲವು ಅದ್ಭುತಗಳು ಆ ಬೆತ್ತಕ್ಕೆ ಇದ್ದವು. ದಿನಗಳು ಸಾಗ್ತಾ ಇತ್ತು. ಮೂಸಾರವರು ದಿನಾಳು ಕುರಿಗಳನ್ನು ಮೇಯಿಸಿ ಬಹಳ ನಿಷ್ಠೆಯಿಂದ ಆ ಮನೆಯ ಓರ್ವ ಸದಸ್ಯನಂತೆ ಆದರು. ಅವರ ಸ್ವಾತ್ವಿಕತೆ ಸದ್ಗುಣಗಳಿಂದ ಮನೆ ಮಂದಿಗೆ ತುಂಬಾ ಅಚ್ಚುಮೆಚ್ಚರಾದರು. ಶುಐಬ್ ನಬಿಯವರಿಗೆ ಇವರು ಮುಂದಿನ ಈಜಿಪ್ಟಿನ ಮಹಾನ್ ಪ್ರವಾದಿಯಾಗಲಿದ್ದಾರೆ ಎಂಬುದು ಅರಿವಾದ್ದರಿಂದ ಅವರು ಕೂಡ ತುಂಬಾ ಗೌರವದಿಂದ ಕಾಣುತ್ತಿದ್ದರು. ಬೆಟ್ಟ ಗುಡ್ಡಗಳು ಕಾಡು ಪೊದೆಗಳಿಂದ ತುಂಬಿದ ಒಂದು ಪ್ರದೇಶವಿತ್ತು. ಅಲ್ಲೊಂದು ಬೆಟ್ಟದ ಒಂದು ಇಲಕಲ್ನಲ್ಲಿ ಭಯಾನಕ ಸರ್ಪವೊಂದಿತ್ತು. ಆ ಜಾಗದಲ್ಲಿ ಸಮೃದ್ಧ ಗಿಡ ಪೊದೆಗಳಿದ್ದವು. ಆದರೆ ಅಲ್ಲಿಗೆ ಕುರಿಗಳನ್ನು ಮೇಯಿಸಲು ಯಾರೂ ಕೂಡ ಹೋಗ್ತಾ ಇರಲಿಲ್ಲ. ಆ ಸರ್ಪ ಅನೇಕರನ್ನು ಕಚ್ಚಿ ಸಾಯಿಸಿತ್ತು. ಆದ್ದರಿಂದ ಈ ಇಲಕಲ್ಲಿಗೆ ಹೋಗಬಾರದೆಂದು ಶುಐಬ್ ನಬಿಯವರು ಮೂಸಾ ನಬಿಯವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಒಂದು ದಿನ ಮೂಸಾ ನಬಿಯವರು ಆ ಇಲಕಲ್ನಲ್ಲಿ ಕುರಿಗಳನ್ನು ಮೇಯಿಸುವ ಸಮೃದ್ಧವಾದ ಪೊದೆಗಳನ್ನು ನೋಡುತ್ತಾ ನಿಂತರು. ಅಲ್ಲಿ ಯಾರೂ ಕೂಡ ಕುರಿಗಳನ್ನು ಮೇಯಿಸದೆ ಇದ್ದುದರಿಂದ ಸೊಪ್ಪು ಸದೆಗಳು ಧಾರಾಳವಾಗಿ ಸೊಂಪಾಗಿ ಬೆಳೆದಿದ್ದವು. ಇಷ್ಟು ಉತ್ತಮ ಜಾಗ ಕುರಿ ಮೇಯಿಸುವವರಿಗೆ ನಷ್ಟವಾಗುವಂತೆ ಮಾಡಿರುವ ಆ ಸರ್ಪ ಎಂತಹದೇ ಎಂದು ನೋಡಿ ಬಿಡೋಣ ಎಂದು ಧೈರ್ಯದಿಂದ ಮೂಸಾ ನಬಿಯವರು ಅಲ್ಲೇ ಕುರಿಗಳನ್ನು ಮೇಯಲು ಬಿಟ್ರು. ತನ್ನ ಕೈಯಲ್ಲಿರುವ ಬೆತ್ತವು ಅವರಿಗೆ ಬೆಟ್ಟದಲ್ಲಿ ಹೊರಗೆ ಕುಳಿತುಕೊಳ್ಳಲು ಸಹಾಯವಾಗುತ್ತಿತ್ತು. ಹೊರಗುವಾಗ ಉತ್ತಮ ಆರಾಮನಾಸದಂತೆ ಆ ಬೆತ್ತವು ಪರಿವರ್ತವಾಗುತ್ತಿತ್ತು. ಹಾಗೆ ಅದರಲ್ಲಿ ಹೊರಗಿ ವಿಶ್ರಾಂತಿ ಪಡೆದ ಮೂಸಾರವರಿಗೆ ಅಲ್ಲೇ ನಿದ್ದೆ ಹತ್ತಿತ್ತು. ತುಂಬಾ ಹೊತ್ತಿನ ಬಳಿಕ ಅವರಿಗೆ ತಟ್ಟನೆ ಎಚ್ಚರವಾಯಿತು. ಎದ್ದು ನೋಡಿದಾಗ ಬೆತ್ತದ ತುದಿಯಲ್ಲಿ ರಕ್ತ ಕಾಣಿಸಿತು. ಗಡಬಿಡಿಸಿ ಅತ್ತಿತ್ತ ನೋಡಿದಾಗ ತುಸು ದೂರದಲ್ಲಿ ಆ ಭೀಕರ ಸರ್ಪ ಸತ್ತು ಬಿದ್ದಿದ್ದವು. ಅದು ನಿದ್ದೆಯಲ್ಲಿದ್ದ ಮೂಸಾರವರ ಬಳಿಗೆ ಬರುತ್ತಿರುವಾಗ ಬೆತ್ತವು ತಾನಾಗಿಯೇ ಹೋಗಿ ಅದನ್ನು ಹೊಡೆದು ಸಾಯಿಸಿ ಬಂದಿತ್ತು. ಸರ್ಪವು ಸತ್ತು ಕುರಿ ಮೇಯಿಸಲು ಆ ಒಂದು ಇಲಿಕಲ್ನಲ್ಲಿ ಅವಕಾಶ ಸಿಕ್ಕಿದಾಗ ಕುರಿ ಕಾಯುವ ಇತರರಿಗೂ ಕೂಡ ತುಂಬಾ ಸಂತೋಷವಾಯಿತು. ಕಾಲ ಕಳೆಯಿತು. ಮೂಸಾರವರ ದಿನಚರಿ ಸುಗಮವಾಗಿ ಸಾಗುತ್ತಿತ್ತು. ಆ ನಡುವೆ ಅನೇಕ ಅದ್ಭುತಗಳು ಅಲ್ಲಿ ನಡೆದಿದ್ದವು. ಒಂದು ದಿನ ಒಂದು ಕುರಿ ಹುಲಿ ಹಿಡಿದು ತಿಂದು ಬಿಟ್ಟಿತ್ತು. ಮೂಸಾ ನಬಿಯವರು ಆ ಹುಲಿಯನ್ನು ಹಿಡಿದು, ಇದು ಯಾರ ಕುರಿಗಳು ಎಂಬುದು ನಿನಗೆ ಗೊತ್ತಾ? ಇದು ಓರ್ವ ಪ್ರವಾದಿಯ ಕುರಿಗಳು. ಅವರ ಸಂಸಾರ ಜೀವನ ಈ ಕುರಿಗಳಿಲ್ಲದೆ ಅನ್ಯ ದಾರಿ ಇಲ್ಲ. ಆದ್ದರಿಂದ ನೀನು ಬಲು ದೊಡ್ಡ ತಪ್ಪನ್ನು ಮಾಡಿದೆ. ಅಷ್ಟರಲ್ಲಿ ಹುಲಿ ಬಹಳ ವಿನಯ ಭಾವ ತೋರುತ್ತಾ ಅವರ ಕಾಲಿಗೆರೆಯಿತು. ಗೊತ್ತಿಲ್ಲದೆ ಹಿಡಿದು ಬಿಟ್ಟೆ. ಇನ್ನು ಮುಂದೆ ಖಂಡಿತ ಈ ಒಂದು ತಪ್ಪನ್ನು ಮಾಡುವುದಿಲ್ಲ ಎಂದು ಮೂಸಾ ನಬಿಯವರ ಬಳಿ ಆ ಒಂದು ಹುಲಿ ಅಂಗಲಾಜಿತ್ತು. ಮೂಸಾರವರು ಅದನ್ನು ಹಾಗೆಯೇ ಬಿಟ್ಟರು. ಹೀಗೆ ಕಾಲ ಕಳೆಯಿತು. 10 ವರ್ಷಗಳು ಪೂರ್ತಿಯಾದವು. ಮೂಸಾರವರ ಕರ್ತವ್ಯ ಮುಗಿಯಿತು. ಈ ಮಧ್ಯೆ ಶುಐಬ್ ನಬಿಯವರ ಕುಟುಂಬದಲ್ಲಿ ಸಮೃದ್ಧಿ ಉಂಟಾಯಿತು. ಕುರಿಗಳು ಹೆಚ್ಚಾಗಿದ್ದವು. ಇದೀಗ 10 ವರ್ಷ ಪೂರೈಸಿದ ಬಳಿಕ ನಾನೊಮ್ಮೆ ಈಜಿಪ್ಟಿಗೆ ಹೋಗುತ್ತೇನೆ, ತಾಯಿಯನ್ನು ನೋಡುವ ಆಸೆಯಿಂದಾಗ ಶುಐಬ್ ನಬಿಯವರು ಒಪ್ಪಿಗೆ ಕೊಟ್ಟರು. ಆದರೆ ಮುಂದೆ ಕುರಿಗಳನ್ನು ನೋಡಿಕೊಳ್ಳುವವರು ಯಾರು ಎಂಬ ಅವರ ಮನಸ್ಸಿನ ಕೊರಗನ್ನು ಗ್ರಹಿಸಿಕೊಂಡ ಮೂಸಾರವರು ಹೇಳಿದರು, ಇನ್ನು ಮುಂದೆ ಕುರಿಗಳನ್ನು ಮೇಯಿಸಲು ನಾನೊಂದು ಚಿರತೆಯನ್ನು ಏರ್ಪಾಟು ಮಾಡುತ್ತೇನೆ. ಅದು ದಿನಾಳು ಇಲ್ಲಿಗೆ ಬಂದು ಕುರಿಗಳನ್ನು ಕರೆದೊಯ್ದು ಮೇಯಿಸಿ ಕರೆತಂದು ಇಲ್ಲಿಗೆಯೇ ಬಿಡುತ್ತದೆ. ಮೂಸಾರವರು ಪತ್ನಿಯನ್ನು ಕರೆದುಕೊಂಡು ಈಜಿಪ್ಟಿಗೆ ಹೊರಟರು. ಆಗ ಪತ್ನಿ ತುಂಬಾ ಬಸುರಿಯೂ ಕೂಡ ಆಗಿದ್ರು. ಹಾಗೆ ಮೂಸಾರವರು ಮದಿಯನಿಂದ ಈಜಿಪ್ಟಿಗೆ ಹೊರಟರು. ಮರುದಿನ ಬೆಳಗಾದಾಗ ಶುಐಬ್ ನಬಿಯವರ ಅಂಗಳದಲ್ಲಿ ಒಂದು ಚಿರತೆ ಬಂದು ವಿನೀತ ಭಾವದಿಂದ ಕೂತಿತ್ತು. ಕುರಿಗಳನ್ನು ಬಿಟ್ಟಾಗ ಅವುಗಳನ್ನು ಅದು ಕರೆದೊಯ್ದು ಮೇಯಿಸಿ ಸಂಜೆಯಾದಾಗ
ಇದನ್ನು ಹಿಂತಿರುಗಿ ತರುತ್ತಿತ್ತು. ಹೀಗೆ ಈ ಒಂದು ಕ್ರಮ ದಿನನಿತ್ಯ ಮುಂದುವರಿಯಿತು. ಇತ್ತ ಮೂಸಾ ನಬಿಯವರು ಕೆಲವು ದಿನಗಳ ಯಾತ್ರೆಯ ನಂತರ ಮದಿಯನ್ ದೇಶವನ್ನು ದಾಟಿದ್ರು. ಫಿರೌನ್ನ ಭಟರ ದೃಷ್ಟಿಗೆ ಬೀಳದಂತೆ ಬಹಳ ಎಚ್ಚರಿಕೆಯಿಂದ ಬಂದಿದ್ರು. ಆದ್ದರಿಂದ ಸಾರ್ವಜನಿಕ ರಸ್ತೆಯಲ್ಲಿ ಬಾರದೆ ಗುಡ್ಡ ಬೆಡ್ಡಗಳ ಪ್ರದೇಶಕ್ಕೆ ತಲುಪಿದಾಗ ದಿಕ್ಕು ತಪ್ಪಿತು. ಇನ್ನು ಯಾವ ದಿಕ್ಕಿಗೆ ಮುಂದುವರಿಯಬೇಕು ಎಂದು ತಿಳಿಯದೆ ಕಂಗಾಲಾದ್ರು. ಅಲ್ಲೇ ಒಂದು ಕಡೆ ಟೆಂಟ್ ಹಾಕಿ ತಂಗಿದ್ರು. ರಾತ್ರಿ ಆಯಿತು. ವಿಪರೀತ ಚಳಿ, ಎಲ್ಲೆಲ್ಲಿ ಹೆಪ್ಪುಗಟ್ಟುವ ಈರುಳು, ಏನು ಮಾಡಬೇಕೆಂದು ತೋಚದ ಅವಸ್ಥೆ. ಅಷ್ಟರಲ್ಲಿಯೇ ಪತ್ನಿಗೆ ಹೆರಿಗೆ ನೋವು ಕಾಣಿಸಿಕೊಂಡಾಗ ಪರಿಸ್ಥಿತಿ ಗಂಭೀರವಾಯಿತು. ಚಳಿಯಿಂದ ನಡುಗುತ್ತಿದ್ದ ಆಕೆಗೆ ಚಳಿ ಕಾಯಿಸಲು ಬೆಂಕಿ ಹೊತ್ತಿಸೋಣ ಎಂದರೆ ಬೆಂಕಿ ಹೊತ್ತಿಸುವ ಸಲಕರಣೆ ನಷ್ಟವಾಗಿತ್ತು. ಒಟ್ಟಾರೆ ಚಡಪಡಿಸುತ್ತಾ ಇದ್ದಾಗ ತುಸು ದೂರದಲ್ಲಿ ಬೆಂಕಿ ಕಾಣಿಸಿತು. ಆ ಕರಾಳ ರಾತ್ರಿಯಲ್ಲಿ ದೂರದಿಂದ ಬೆಂಕಿ ಕಾಣಿಸಿಕೊಂಡಾಗ ಪತ್ನಿಯೊಂದಿಗೆ ಇಲ್ಲೇ ಇರು, ನಾನು ಅಲ್ಲಿಗೆ ಹೋಗಿ ಬೆಂಕಿ ತರುತ್ತೇನೆ. ಅಲ್ಲಿ ಬೆಂಕಿ ಇರುವುದರಿಂದ ಜನರು ಕೂಡ ಅಲ್ಲಿಯೇ ಇರಬಹುದು, ಆದ್ದರಿಂದ ದಿಕ್ಕು ತಿಳಿದುಕೊಳ್ಳಬಹುದು ಎನ್ನುತ್ತಾ ಅಲ್ಲಿಗೆ ಹೊರಟು ಬೆಂಕಿ ಕಾಣಿಸಿಕೊಂಡ ದಿಕ್ಕಿಗೆ ನಡೆದರು. ಬೆಂಕಿ ಕಾಣಿಸಿಕೊಂಡ ಭಾಗಕ್ಕೆ ತಲುಪಿದಾಗ ಅದು ಬೆಂಕಿಯಲ್ಲ, ಅದು ಒಂದು ಮರ ಹೊಳೆಯುತ್ತಿರುವುದು ಎಂಬುದು ಅರಿವಾಯಿತು. ಒಲಿವು ಮರವೊಂದರಿಂದ ಬೆಳಕು ಕಾಣಿಸುತ್ತಿತ್ತು. ಅಲ್ಲಿಂದಲೇ ಒಂದು ಕರೆ ಕೇಳಿ ಬಂತು, ನಿನ್ನ ಚಪ್ಪಲಿಯನ್ನು ಕಳಚಿಬಿಡು, ನೀನೀಗ ಪವಿತ್ರವಾದ ತುವ್ವಾ ತಪ್ಪಲಿನಲ್ಲಿರುವೆ. ಮೂಸಾರವರು ಚಪ್ಪಲಿ ಕಳಚಿಟ್ಟು ಮತ್ತು ಮುಂದುವರಿದಾಗ ಮತ್ತೊಮ್ಮೆ ಅಲ್ಲಾಹನ ನುಡಿ ಕೇಳಿ ಬಂತು, ಓ ಮೂಸಾ, ಅದೇನು ನಿನ್ನ ಕೈಯಲ್ಲಿ? ಆಗ ಮೂಸಾರವರು ಹೇಳಿದರು, ಇದು ನನ್ನ ಬೆತ್ತ, ಇದರಲ್ಲಿ ನಾನು ಒರಗಿ ಕೂರುತ್ತೇನೆ, ನನ್ನ ಅಡುಗೆಗಳಿಗೆ ಎಲೆ ಉದುರಿಸುತ್ತೇನೆ, ಅಲ್ಲದೆ ನಾನು ಅನೇಕ ಪ್ರಯೋಜನಗಳು ಇದರಲ್ಲಿವೆ. ಆಗ ಅಲ್ಲಾಹನು ಹೇಳಿದರು, ನಿನ್ನ ಆ ಬೆತ್ತವನ್ನು ಕೆಳಗೆ ಹಾಕು. ಮೂಸಾರವರು ಆ ಬೆತ್ತವನ್ನು ಕೆಳಗೆ ಹಾಕಿದಾಗ ಅಷ್ಟರಲ್ಲಿ ಅದೊಂದು ಘಟ ಸರ್ಪವಾಗಿ ಮಾರ್ಪಟ್ಟು ಬುಸ್ಸೆಂದು ತಲೆಯುದ್ದಿತು. ಮೂಸಾರವರು ಹೆದರಿ ಅಲ್ಲಿಂದ ಓಟಕ್ಕಿಟ್ಟರು. ಆಗ ಅಲ್ಲಾಹನು ಹೇಳಿದನು, ಮೂಸಾರವರೇ, ಹೆದರಿದಿರಿ, ಅದರ ತಲೆಯನ್ನು ಹಿಡಿ, ಅದು ಪುನಃ ಬೆತ್ತವಾಗಿ ಮಾರ್ಪಟ್ಟಿತು. ನಿನ್ನನ್ನು ನಾನು ಪ್ರವಾದಿಯಾಗಿ ನಿಯಮಿಸಿದ್ದೇನೆ. ಫಿರೌನ್ ಮತ್ತು ಅವನ ಕೂಟದವರ ಬಳಿಗೆ ಹೋಗಿ ಅವನನ್ನು ಸತ್ಯದಾರಿಗೆ ಆಮಂತ್ರಿಸಬೇಕು ಎಂದು ಅಲ್ಲಾಹನು ಆಜ್ಞೆ ಕೊಟ್ಟನು. ಆಗ ಮೂಸಾ ನಬಿಯವರು ಹೇಳಿದರು, ನಾನು ಅದೊಂದು ಕೊಲೆ ಮಾಡಿ ಬಂದಿರುವೆ, ಅವರು ನನಗೆ ವಧೆ ಶಿಕ್ಷೆ ನೀಡುವರೆಂದು ಹೆದರಿಕೆಯಾಗುತ್ತಿದ್ದೆ ಎಂದಾಗ ಆ ಬಗ್ಗೆ ಯಾವ ಚಿಂತೆಯೂ ಕೂಡ ನಿನಗೆ ಬೇಡ, ನಿನ್ನನ್ನು ರಕ್ಷಿಸುವುದು ನನ್ನ ಹೊಣೆ ಎಂದು ಅಲ್ಲಾಹನು ಭರವಸೆ ತುಂಬಿದನು. ಆನಂತರ ತಾನೊಬ್ಬನೇ ಫಿರೌನ್ ಸಂಘವನ್ನು ಎದುರಿಸುವುದು ತುಂಬಾ ಕಷ್ಟ, ನನಗೆ ಓರ್ವ ಬಲ ಕೊಡಿ, ನನಗೆ ಸಹಾಯಕ ಪ್ರವಾದಿಯಾಗಿ ಒಬ್ಬನನ್ನು ನಿಯಮಿಸಿ ನನ್ನ ಅಣ್ಣ ಹಾರೂನ್ ರಲಿಯಲ್ಲಾಹು ಅನ್ಹು ಅವರನ್ನು ಪ್ರವಾದಿ ಮಾಡುವಂತೆ ಹೇಳಿಕೊಂಡರು. ಅದಕ್ಕೂ ಅಲ್ಲಾಹನು ಉತ್ತರ ಕೊಟ್ಟು ಹಾರೂನ್ ಅಲೈಹಿಸ್ಸಲಾಂ ಅವರನ್ನು ಪ್ರವಾದಿಯಾಗಿ ನಿಯಮಿಸಿದರು. ಫಿರ್ಔನ್ನ ಶಿಶು ಹತ್ಯೆಯ ಘೋಷಣೆಯ ಮೊದಲು ಜನಿಸಿದವರಾಗಿದ್ದರು ಹಾರೂನ್ ನಬಿ ಅಲೈಹಿಸ್ಸಲಾಂ ಅವರು. ಇತ್ತ ಪತ್ನಿ ಸಫೂರಾ ಆ ಕತ್ತಲು ತುಂಬಿದ ಹಾಗೂ ತೀವ್ರ ಚಳಿಯ ವಾತಾವರಣದಲ್ಲಿ ಹೆರಿಗೆ ನೋವಿನಿಂದ ತತ್ತರಿಸಿದರು. ಬೇಗ ಬರುತ್ತೇನೆ ಎಂದು ಹೋದ ಪತಿಯವರು ಬಾರದಿದ್ದಾಗ ಅವರ ಆತಂಕ ಹೆಚ್ಚಾಯಿತು. ಅಷ್ಟರಲ್ಲಿಯೇ ಆ ತಪ್ಪಲಲ್ಲಿ ವಾಸಿಸುತ್ತಿದ್ದ ಜಿನ್ನುಗಳಿಗೆ ಈ ಒಂದು ವಿಷಯ ಗೊತ್ತಾಯಿತು. ಅವು ಬಂದು ಸಫೂರಾ ಬೀಬಿಯವರಿಗೆ ಆರೈಕೆ ನೀಡಿದವು. ಸುಖ ಪ್ರಸವವಾಯಿತು. ನಂತರ ಓರ್ವ ಮಲಕ್ ಮನುಷ್ಯ ರೂಪದಲ್ಲಿ ಬಂದು ತಾಯಿ ಮಗುವನ್ನು ವಾಪಸ್ ಮದಿಯನ್ ದೇಶಕ್ಕೆ ಕರೆದುಕೊಂಡು ಹೋದ್ರು. ಈ ಒಂದು ಮಾಹಿತಿಯನ್ನು ಅಲ್ಲಾಹನು ಮೂಸಾ ನಬಿಯವರಿಗೆ ತಿಳಿಸಿದರಿಂದ ಅವರು ನಿಶ್ಚಿಂತರಾಗಿ ಅಲ್ಲಿಂದ ಒಬ್ಬರೇ ಈಜಿಪ್ಟಿನಂತ ಪ್ರಯಾಣ ಮುಂದುವರಿಸಿದರು. ಮುಂದೇನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಷ್ಟರವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೆಳಗಿರುವ ಕಪ್ಪು ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ.